ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಮನೆಯನ್ನು ತೋರಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಅಂದ್ರಳ್ಳಿ ಮೇನ್ ರೋಡಿಂದ ಜಸ್ಟ್ ಒಂದು 1/2 ಕಿಲೋಮೀಟರ್ಸ್ ಒಳಗಡೆ ಇದೆ. ಇದು ಕೂಡ ಸೆಮಿ ಕಮರ್ಷಿಯಲ್ ಏರಿಯಾ. ಇದು ನೋಡ್ತಾ ಇರ್ಬೋದು. ಈ ರೋಡ್ ನಾನು ತೋರಿಸ್ತಾ ಇರೋ ರೋಡಿಂದನೂ ನಾವು ಸುಂಕದಕಟ್ಟೆಗೂ ಸೆಕೆಂಡ್ ಸ್ಟೇಜ್ಗೂ ರೀಚ್ ಆಗ್ಬೋದು, ಯಗ್ನಳ್ಳಿಗೂ ರೀಚ್ ಆಗ್ಬೋದು. ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್. ಈ ಬಿಲ್ಡಿಂಗ್ ಬಂದ್ಬಿಟ್ಟು 20-30 ರೋಡ್ಗೆ 20, ಬ್ಯಾಕ್ ಸೈಡ್ 30 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕಟ್ಟಿರೋ ಮನೆ. ಇದು ಕಮರ್ಷಿಯಲ್ ಪ್ಲಸ್ ರೆಂಟೆಡ್ ಪರ್ಪಸ್ ಅಂತಲೂ ಆಗುತ್ತೆ, ಇಲ್ಲ ಓನ್ಗೂ ಯೂಸ್ ಮಾಡ್ಕೊಂಡು ರೆಂಟೆಡ್ಗೂ ಯೂಸ್ ಮಾಡ್ಬೋದು. ಇದನ್ನು ನೋಡಿ, ಇದು ನಾರ್ತ್ ವೆಸ್ಟ್ ಕಾರ್ನರ್ ಬಿಲ್ಡಿಂಗ್. ಇದು ಬಿಲ್ಡಿಂಗ್ ಮುಂದೆ 30 ಫೀಟ್ ರೋಡ್ ಇದೆ ಬಿಲ್ಡಿಂಗ್ ಮುಂದೆ. ಈ ಕಡೆ ವೆಸ್ಟ್ ಸೈಡಲ್ಲಿ 20 ಫೀಟ್ ರೋಡ್ ಇದೆ. ತೋರಿಸಿ ನೋಡಿ ಫ್ರೆಂಡ್ಸ್, ಇದು ಬಿಲ್ಡಿಂಗ್ನ ನಾರ್ತ್ ವೆಸ್ಟ್ ಕಾರ್ನರ್ ಬಿಲ್ಡಿಂಗ್. ಇದು ಟೋಟಲ್ 600 ಸ್ಕ್ವೇರ್ ಫೀಟು. ಗ್ರೌಂಡು ಫುಲ್ಲು ಅಂಗಡಿ ಮನೆ ಮಾಡಿದ್ದಾರೆ. 20 ಫೀಟು ಲೆಂತು, ಆಮೇಲೆ 10 ಫೀಟು ಅಗಲ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರಲ್ಲಿ 2 BHK ಪ್ಲಸ್ ಗ್ರೌಂಡಲ್ಲಿ ಪಾರ್ಕಿಂಗ್ ಕೂಡ ಇದೆ. ಆ ಕಡೆ ಸೈಡಲ್ಲಿ, ವೆಸ್ಟ್ ಸೈಡಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಟ್ಟಿರೋ ಬಿಲ್ಡಿಂಗು. ವೆಲ್ ಕಲರ್ ಕಾಂಬಿನೇಷನ್ನು, ಪೇಂಟಿಂಗು ಪ್ರತಿಯೊಂದು ಸೂಪರಾಗಿ ಕಾಣೋ ಬಿಲ್ಡಿಂಗ್ ಇದು. ಬನ್ನಿ ಫ್ರೆಂಡ್ಸ್, ಈ ಕಡೆ ವೆಸ್ಟ್ ಸೈಡಿಂದ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಅಂಗಡಿ ಮನೆಗೆ ಆಲ್ರೆಡಿ ಬಾಡಿಗೆನ ಕೇಳ್ಕೊಂಬಂದಿದ್ರು. ಯಾಕಂದರೆ ಇದು ಸೇಲ್ ಆಗಿಲ್ಲದಕ್ಕೋಸ್ಕರ ಇನ್ನೂ ಅದನ್ನು ಕೊಟ್ಟಿಲ್ಲ ಬಾಡಿಗೆ. ಅವರು ಈಗ ಅದನ್ನು ಬಾಡಿಗೆ ಕೊಡ್ತೀನಿ ಅಂದರು. 15,000 to 18,000 ರೂಪಾಯಿ ಬಾಡಿಗೆನ ಕೇಳ್ಕೊಂಬಂದಿದ್ರು. ಆಲ್ಮೋಸ್ಟ್ ನಿಮಗೆ 18,000 ರೂಪಾಯಿ ಬಾಡಿಗೆ ಅಂತೂ ಪಕ್ಕ ಬರುತ್ತೆ ಕೆಳಗಡೆ ಅಂಗಡಿ ಮನೆಯಿಂದ. ಯಾರು ಕಮರ್ಷಿಯಲ್ ಪರ್ಪಸ್ಗೆ ಪ್ಲಸ್ ಓನ್ ಆಗಿರೋಕ್ಕೆ ಅಂತ ಮನೆ ಬೇಕು ಅನ್ನೋರು ಆರಾಮಾಗಿ ಇದನ್ನು ಬೈ ಮಾಡ್ಬೋದು ಫ್ರೆಂಡ್ಸ್. ಇದು ಏಕಾತ ಮನೆ. ಇದು ಕ್ಲಿಯರ್ ಟೈಟಲ್ ಇದೆ, ಪಕ್ಕಾ ಡಾಕ್ಯುಮೆಂಟ್ಸು. ನೋಡಿ ಫ್ರೆಂಡ್ಸ್, ಅಂಗಡಿ ಮನೆ ತೋರಿಸ್ತಾ ಇದ್ದೀನಿ. ಈ ಅಂಗಡಿ ಮನೆ ಮೆಡಿಕಲ್ ಸ್ಟೋರು, ಬ್ಯಾಂಗಲ್ ಸ್ಟೋರು, ಇಲ್ಲ ಪ್ರಾವಿಷನ್ ಸ್ಟೋರು, ಇಲ್ಲ ಬೇರೆ ಇನ್ಯಾವುದೇ ದೊಡ್ಡದು ಅಂಗಡಿ ಬೇಕು ಅನ್ನೋರು ಇದನ್ನು ತಗೊಬೋದು. ನೋಡಿ ಫ್ರೆಂಡ್ಸ್, ಇದು ಕಾರ್ನರ್ ಆಗಿದ್ದರಿಂದ ಎರಡೂ ಕಡೆಯಿಂದನೂ ಶಟರ್ ಕೊಟ್ಟಿದ್ದಾರೆ, ಜನಕ್ಕೆ ನೀಟಾಗಿ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಆರಾಮಾಗಿ ಕಾರು, ಒಂದು 4 ಬೈಕ್ ನಿಲ್ಲಿಸ್ಬೋದು. ಫುಲ್ ಕವರ್ ಮಾಡಿದ್ದಾರೆ ಪಾರ್ಕಿಂಗ್ ಪ್ಲೇಸಲ್ಲಿ. ಎಲ್ಲ ನಾವು ಊರಿಗೆ ಹೋದರೆ ಫುಲ್ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಗ್ರಿಲ್ ಎಲ್ಲ ಕವರ್ ಮಾಡಿ ಫುಲ್ ಸೇಫ್ಟಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ನೋಡಿ, ಆ ಕಡೆ ಸೆಟ್ ಬ್ಯಾಕ್ ಕೂಡ ಇತ್ತು ಫ್ರೆಂಡ್ಸ್. ಇದನ್ನು ನಾನು ನೈಟ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಮಾಡಿದ್ದೇನೆ ಈ ವಿಡಿಯೋನ. ಇನ್ನೂ ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಪ್ಲೇಸ್ ಬಂದ್ಬಿಟ್ಟು ಮಾಗಡಿ ರೋಡಿಂದ ಒಂದು 3 ಕಿಲೋಮೀಟರ್ಸು, ಸುಂಕದಕಟ್ಟೆಯಿಂದ ಒಂದು 2.5 ಕಿಲೋಮೀಟರ್ಸು, ಸೆಕೆಂಡ್ ಸ್ಟೇಜಿಂದ ಒಂದು 2.5, ಈ ಕಡೆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಒಂದು 7 ಕಿಲೋಮೀಟರ್ಸು, ಆಮೇಲೆ ಸುಮ್ನಹಳ್ಳಿ ಬ್ರಿಡ್ಜಿಂದ ಒಂದು 6 ಕಿಲೋಮೀಟರ್ಸು, ಆ ಕಡೆ ಕೆಂಗೇರಿಯಿಂದ ಒಂದು 18 ಕಿಲೋಮೀಟರ್ಸು, ಮೆಜೆಸ್ಟಿಕ್ಕಿಂದ ಒಂದು ಮ್ಯಾಕ್ಸಿಮಮ್ ಒಂದು 15 ಕಿಲೋಮೀಟರ್ಸು. ಸೊ ಈ ಥರ ಇದೆ, ಅಷ್ಟು ದೂರದಲ್ಲಿದೆ ಇದು ಫ್ರೆಂಡ್ಸ್. ಇದು ನಿಯರ್ ಪ್ಲೇಸಸ್ ಬಂದ್ಬಿಟ್ಟು ಅಂದ್ರಳ್ಳಿ, ಸುಂಕದಕಟ್ಟೆ, ಪೀಣ್ಯ, ಆಮೇಲೆ ಮಾಗಡಿ ರೋಡು, ಈ ಕಡೆ ಹೈರೋಹಳ್ಳಿ, ಅಂಜನಾನಗರ, ಬ್ಯಾಡ್ರಳ್ಳಿ ಇವೆಲ್ಲ ಇದ್ದಾವೆ.
ಆಮೇಲೆ ಇದ್ರ ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲ್ಗಳಿದ್ದಾವೆ. ಸೌಂದರ್ಯ ವಿದ್ಯಮಾನ್ಯ ಸ್ಕೂಲು, ಆಚಾರ್ಯ ಬಿ ಸ್ಕೂಲ್ ಕಾಲೇಜು, ಅನುಪಮ ಸ್ಕೂಲು, ನವೋದಯ ವಿದ್ಯಾ ಕೇಂದ್ರ, ಈ ಥರ ಎಲ್ಲ ಸ್ಕೂಲ್ಗಳಿದ್ದಾವೆ ನೋಡಿ ಫ್ರೆಂಡ್ಸ್. ಇದು ಬಾಲ್ಕನಿ, ಫಸ್ಟ್ ಫ್ಲೋರಲ್ಲಿ 2 BHK ಇರೋ ಮನೆ ಮುಂದೆ ಇರೋ ಬಾಲ್ಕನಿ ತೋರಿಸ್ತಾ ಇದ್ದೀನಿ. ವೆಲ್ ಕಮರ್ಷಿಯಲ್ ಏರಿಯಾ, 100% ಫುಲ್ಲು ಕಮರ್ಷಿಯಲ್ ಏರಿಯಾ. ನಿಮಗೆ ಬಾಡಿಗೆಗೆ ಅಂತ ಯಾವುದೇ ರೀತಿಯ ಬಾಡಿಗೆಗೆ ಎಲ್ಲ ಆರಾಮಾಗಿ ಸಿಗ್ತಾರೆ ಬಾಡಿಗೆ ಬೇಕನ್ನೋರು. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಫ್ಲೋರಲ್ಲಿ 2 BHK ಮನೆಯನ್ನು ತೋರಿಸ್ತಾ ಇದ್ದೀನಿ. ಇದು ಏನೋ ಈಸ್ಟ್ ಫೇಸ್ಗೆ ಡೋರ್ನ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು ನಾರ್ತ್ ವೆಸ್ಟ್ ಕಾರ್ನರ್ ಹೌಸ್, ಇದು ಸೈಟ್, ಇದು ಈಸ್ಟ್ಗೆ ಡೋರ್ಸ್ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ಹಾಲ್ನ ತೋರಿಸ್ತಾ ಇದ್ದೀನಿ ನೋಡಿ. POP ಏನೋ ಒಳಗಡೆ ಔಟ್ಸೈಡಿಂದ POP ತೋರಿಸ್ತಾ ಇದ್ದೀನಿ. ವೆಲ್ ಕಾಂಬಿನೇಷನು, ಡೀಸೆಂಟ್ ಕಲರು, ತುಂಬಾ ಚೆನ್ನಾಗಿರೋ POPನ ಚೂಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಈಸ್ಟ್ಗೆ ದೇವ್ರ ಮನೆ ಡೋರ್ನ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಫುಲ್ ಶೈನಿಂಗ್ ಇರೋ ಗ್ರಾನೈಟ್ಸು ನೋಡಿ. ಈಗ TV ಕ್ಯಾಬಿನ್ ತೋರಿಸ್ತಾ ಇದ್ದೀನಿ. ಗ್ರೇ ಮಿಕ್ಸ್ ವಿತ್ ವೈಟ್ ಅಲ್ಲಿ ಇರೋ ಒಂದು TV ಕ್ಯಾಬಿನು. ನೋಡ್ತಾ ಇರ್ಬೋದು TV ಕ್ಯಾಬಿನ್ ಫ್ರೆಂಡ್ಸ್. ಇದು ಕಮರ್ಷಿಯಲ್ ಪ್ಲಸ್ ರೆಂಟೆಡ್ ಅಂತಲೂ ಯೂಸ್ ಮಾಡ್ಬೋದು, ಇಲ್ಲ ಓನ್ ಆಗಿ ಇಟ್ಕೊಂಡು ರೆಂಟೆಡ್ಗೆ ಕೊಟ್ಕೊಂಡು ಯೂಸ್ ಮಾಡ್ಬೋದು ಇದನ್ನು ಫ್ರೆಂಡ್ಸ್. ಕೆಳಗಡೆ ಅಂಗಡಿ ಮನೆಗೆ ಒಂದು 18,000 ರೂಪಾಯಿ, ಇಲ್ಲಿ 2 BHKಗೆ ಒಂದು 14,000 ರೂಪಾಯಿ, ಮೇಲೆ 2 BHKಗೆ ಒಂದು 14,000 ರೂಪಾಯಿ, ಟೋಟಲ್ 28 ಪ್ಲಸ್ 40,000. ನೀವು ಇಲ್ಲ ಅಂದರೆ ಬರೀ ರೆಂಟೆಡ್ಗೆ ಅಂತ ಯೂಸ್ ತಗೊಳ್ತೀನಿ ಅಂದ್ರೂ 40,000 ರೂಪೀಸ್ ರೆಂಟೆಡ್ ಇನ್ಕಮು ಬರುತ್ತೆ. ನೋಡಿ ಫ್ರೆಂಡ್ಸ್, ದೇವ್ರ ಮನೆಯನ್ನು ತೋರಿಸ್ತಾ ಇದ್ದೀನಿ. ಫುಲ್ಲು ಟೀಕ್ ವುಡ್ಡಲ್ಲಿ ಮಾಡಿರೋ ಏನು ಕಾಲಮ್ಮು ಫ್ರೇಮ್ಸು ನೋಡಿ ಫ್ರೆಂಡ್ಸ್. ಈಗ ಓಪನ್ ಕಿಚನ್ ತೋರಿಸ್ತಾ ಇದ್ದೀನಿ. ಇದು ಓಪನ್ ಕಿಚನ್ ಇರೋ ಓಪನ್ ಕಿಚನ್ ಪ್ಲಸ್ ಲಿವಿಂಗ್ ಏರಿಯಾ ನೋಡ್ತಾ ಇರ್ಬೋದು. ಅದು ಅಷ್ಟೇ ಏನೋ ವಾರ್ಡ್ರೋಬ್ಸು, ಕಿಚನ್ ವಾರ್ಡ್ರೋಬ್ಸು, ಲಾಫ್ಟ್ಸ್ ಎಲ್ಲ ಒಳ್ಳೆ ಕಲರ್ ಕಾಂಬಿನೇಷನ್ ಇರೋದನ್ನು ಚೂಸ್ ಮಾಡಿದ್ದಾರೆ. ರೆಡ್ ಆ್ಯಂಡ್ ವೈಟ್. ಆ ಕಡೆ ವೆಂಟಿಲೇಷನ್ಗಿಂತ 2 ಪಾನ್ ಕಿಟಕಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,10,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ. ಸೊ ನೀವು ಈ ಏರಿಯಾದಲ್ಲಿ ಯಾರಾದರೂ ನನಗೆ ಏನೋ ಮನೆ ಬೇಕು ಅನ್ನೋರು ಇದನ್ನು ಬಂದು ಒಂದ್ಸರಿ ವಿಸಿಟ್ ಮಾಡಿ, ಇಷ್ಟ ಆದರೆ ಕೂತು ಮಾತಾಡಿ ಅಂತ ಕೇಳ್ಕೊತೀನಿ. ನೀವು ಈ 1,10,00,000 ಅಂತ ಹೇಳ್ಬಿಟ್ಟು ಇದು ಏನೋ ಬರೋಕ್ಕೆ ವಿಸಿಟ್ ಮಾಡದೇ ಇರೋಕ್ಕೆ ಹೋಗಬೇಡಿ. ಒಂದ್ಸರಿ ವಿಸಿಟ್ ಮಾಡಿ, ಯಾಕಂದರೆ ಅಷ್ಟು ಚೆನ್ನಾಗಿ ಕಟ್ಟಿರೋ ಮನೆ ಇದು ಅಂತಲೇ ನಾನು ಹೇಳ್ತೀನಿ. ತುಂಬಾ ವೆಲ್ ಕಾಂಬಿನೇಷನ್ ಕಲರು, ವೆಲ್ ಮೆಟೀರಿಯಲ್ನ ಯೂಸ್ ಮಾಡಿ ಕಟ್ಟಿರೋ ಮನೆ ಇದು ನೋಡಿ ಫ್ರೆಂಡ್ಸ್. ಇದು ಫಸ್ಟ್ ಫ್ಲೋರಲ್ಲಿ 2 BHK ಮನೆಯಲ್ಲಿ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಈ ಬೆಡ್ರೂಮ್ನಲ್ಲೂ ಅಷ್ಟೇ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಲಾಫ್ಟ್ಸ್ ಕೂಡ ಇದ್ದಾವೆ. ಸೇಮ್ 5 ಸ್ಟಾರ್ ಹೋಟ್ಲಲ್ಲಿ ಯಾವ ರೀತಿ ಏನು ಎಲ್ಲ ಫೆಸಿಲಿಟಿ ತುಂಬಾ ಚೆನ್ನಾಗಿರೋ ಫೆಸಿಲಿಟಿ ಕೊಡ್ತಾರೆ, ಆ ರೀತಿ ಇದು ಅಷ್ಟು ಚೆನ್ನಾಗಿದೆ ಈ ಮನೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಯಾರಾದರೂ ನಿಮ್ಮ ಫ್ರೆಂಡ್ಸು ಕೊಲೀಗ್ಸು ಯಾರಾದರೂ ಮನೆ ಆಮೇಲೆ ಓಲ್ಡ್ ಹೌಸು ಇನ್ನೇನಾದರೂ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ನನ್ನ ನಂಬರ್ನ ಕೊಡಿ, ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಸೈಟ್ ಬೇಕು ಅಂದ್ರೂ ಅಂದರೆ ನಾಗಸಂದ್ರ ಈ ಕಡೆ ಅಂದ್ರಳ್ಳಿ ಆ ಕಡೆ ಯಾರಿಗನಾದ್ರು ಸೈಟ್ ಬೇಕು ಅಂದರೂ ಕೂಡ ನಾನು ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ಆಮೇಲೆ ಬೈ ಮಾಡಿರಂತೆ. ಯಾರಾದರೂ ಬಿಲ್ಡರ್ಸು ಆಮೇಲೆ ಡೆವಲಪರ್ಸು ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಕಡೆ ಯಾವುದನ್ನ ಲ್ಯಾಂಡು ಇಲ್ಲ ನಿಮ್ಮದು ಮನೆಗಳು ಇಲ್ಲ ನಿಮ್ಮದು ಓಲ್ಡ್ ಹೌಸ್ಗಳು ಯಾವುದನ್ನ ಇದ್ದರೆ ನಾನು ಪ್ರಮೋಟ್ ಮಾಡಿಕೊಡ್ತೀನಿ. ಆಮೇಲೆ ಫ್ರೆಂಡ್ಸ್ ನಿಮಗೆ ಯಾರಾದರೂ ನಿಮ್ಮ ಕಡೆ ಲ್ಯಾಂಡ್ ಇದ್ದರೂ ಕೂಡ ನಮ್ಮ ಕಡೆ ಡೆವಲಪರ್ಸ್ ಇದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಅವರು ಬಂದು ನೋಡಿ ಬೇಕಾದ್ರೆ ಅದನ್ನು ಚೆನ್ನಾಗಿತ್ತು ಅಂದರೆ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಈ ಕಡೆ ಬ್ಯಾಂಗ್ಳೂರ್ ಸರೌಂಡಿಂಗು ಈ ಕಡೆ ನಾರ್ತು ಆಮೇಲೆ ಈ ಕಡೆ ಏನೋ ನಾರ್ತ್ ಕಡೆ ಯಾವುದನ್ನ ಇದ್ದರೆ ದಯವಿಟ್ಟು ನನಗೆ ಫೋನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ವೆಲ್ ಏನೋ ಇಂಟೀರಿಯರ್ ಎಲ್ಲ ಆಗಿದೆ. ಈಗಂತೂ ಯಾವುದೇ ಮನೆ ಹೋದರೂ ಕಂಪ್ಲೀಟಾಗಿ ಇಂಟೀರಿಯರು ಪ್ರತಿಯೊಂದು ನೀಟಾಗಿ ಮಾಡಿರ್ತಾರೆ, ಏನು ತೊಂದರೆ ಇರೋಲ್ಲ. ನೀವು ಆರಾಮಾಗಿ ಬೈ ಮಾಡ್ಬೋದು. ಮತ್ತೆ ಎಕ್ಸ್ಟ್ರಾ ಏನು ಫಿಟ್ಟಿಂಗ್ಸ್ ಆಗಲಿ ಮತ್ತೊಂದೇ ಆಗಲಿ ಮಾಡೋಕ್ಕೆ ಚಾನ್ಸ್ ಇರೋಲ್ಲ. ಫ್ರೆಂಡ್ಸ್, ಇನ್ನೊಂದು ಸರಿ ಹೇಳ್ತೀನಿ, ಈ ಬಿಲ್ಡಿಂಗ್ನ ಮೆಷರ್ಮೆಂಟು ರೋಡ್ಗೆ 20, ಬ್ಯಾಕ್ ಸೈಡ್ 30 ಸ್ಕ್ವೇರ್ ಫೀಟು, ಟೋಟಲ್ 600 ಸ್ಕ್ವೇರ್ ಫೀಟು. ಇದು ಎ ಖಾತಾ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ. ಎಲ್ಲ ನಿಮಗೆ 90%ವರೆಗೂ ಲೋನ್ ಆಗುತ್ತೆ. ನಿಮ್ಮ ಕಡೆ ಯಾರಾದರೂ ಲಾಯರ್ಸು ಆಮೇಲೆ ಬ್ಯಾಂಕರ್ಸ್ ಇದ್ದರೆ ನೀವು ಅವ್ರ ಕಡೆನೇ ಲೀಗಲ್ ತೋರಿಸಿ ಬೇಕಾದ್ರೆ ಲೋನ್ನ ನೀವೇ ಮಾಡಿಸ್ಕೊಬೋದು. ಇಲ್ಲಾಂದರೆ ನಾವೇ ಪ್ರೊವೈಡ್ ಮಾಡ್ತೀವಿ. ನಮ್ಮ ಕಡೆಯೂ ಬ್ಯಾಂಕರ್ಸು ಆಮೇಲೆ ಲಾಯರ್ಸ್ ಇದ್ದಾರೆ, ನಮ್ಮ ಕಡೆಯಿಂದನೂ ಬೇಕಾದ್ರೆ ಲೋನ್ ಬೇಕಾದ್ರೂ ಕೊಡಿಸ್ತೀವಿ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ ಆರಾಮಾಗಿ. ಬನ್ನಿ ಫ್ರೆಂಡ್ಸ್, ಈಗ ಸೆಕೆಂಡ್ ಫ್ಲೋರ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ 2 BHK ಹೌಸ್ ಇದೆ. ಈಸ್ಟ್ ಫೇಸಿಂಗ್ ಡೋರ್ನ ಮಾಡಿದೆ ನೋಡಿ. ಇಲ್ಲಿಂದನೂ ಔಟ್ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಏನೇ ಡೌಟ್ ಇದ್ದು ದಯವಿಟ್ಟು ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಒಂದೊಂದ್ಸರಿ ವಿಡಿಯೋದಲ್ಲಿ ನಾನು ಹೇಳೋಕ್ಕಾಗಿರಲ್ಲ, ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೆ ಫೋನ್ ಮಾಡಿ ತಿಳ್ಕೊಳ್ಳಿ. ಇಲ್ಲಾಂದರೆ ಕಮೆಂಟ್ ಮಾಡಿ, ಕಮೆಂಟ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಫ್ಲೋರಲ್ಲಿ 2 BHK ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಸೇಮ್ ಫಸ್ಟ್ ಫ್ಲೋರಲ್ಲಿ ಇದೆಯೋ ಅದೇ ರೀತಿ ಇದೆ, ನೋಡ್ತಾ ಇರ್ಬೋದು. ಇದು ಅಷ್ಟೇ POP GOP ಎಲ್ಲ ವಾರ್ಡ್ರೋಬ್ಸು ಇಂಟೀರಿಯರು ಎಲ್ಲ ಆಗಿದೆ. ಫ್ರೆಂಡ್ಸ್, ಇದೊಂದೇ ಬಿಲ್ಡಿಂಗ್ ಇರಲ್ಲ, ನಿಮಗೆ ಬೇಕಾದ್ರೆ ಇದೇ ರೇಂಜಲ್ಲಿ ನಮ್ಮ ಕಡೆ ಇನ್ನೂ ಒಂದಷ್ಟು ಮನೆಗಳು ಇರ್ತವೆ. ಈ ಮನೆ ನೋಡೋಕೆ ಬಂದಾಗೂ ಬೇಕಾದ್ರೆ ನಾವು ಆ ಮನೆಗಳನ್ನ ತೋರಿಸ್ವಿ. ಟೋಟಲ್ ಆಗಿ ನಿಮಗೆ ಇದಿಷ್ಟ ಆಗಲ್ಲ ಅಂದರೆ ಇನ್ನೊಂದು ಇಷ್ಟ ಆಗ್ಬೋದು. ಸೊ ಅದಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಆಮೇಲೆ ಡಿಸಿಷನ್ ತೊಗೊಳಿರಂತೆ. ಇನ್ನೂ ಒಂದಷ್ಟು ಮನೆಗಳು ಇರ್ತವೆ ನಮ್ಮ ಕಡೆ. ರೀಸೇಲ್ ಮನೆ ಕೂಡ ನಾವು ಸೇಲ್ ಮಾಡಿಕೊಡ್ತೀವಿ. ಸೊ ಯಾರಾದರೂ ಮನೆನ ಓಲ್ಡ್ ಬಿಲ್ಡಿಂಗ್ನ ಸೇಲ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು
ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಆಲ್ಮೋಸ್ಟ್ ಅದನ್ನು ಪ್ರಮೋಟ್ ಮಾಡಿ ಶೇರ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನೀವು ಯಾವುದೇ ವಿಸಿಟ್ ಮಾಡೋಕ್ಕೆ ಮುಂಚೆ ಒಂದು ದಿನಕ್ಕೆ ಮುಂಚೆ ನನಗೆ ನಿಮ್ಮ ಟೈಮಿಂಗ್ಸ್ನ ಹೇಳ್ಬಿಟ್ರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಿಮ್ಮ ಥರನೇ ಬೇರೆ ಕಸ್ಟಮರು ನಿಮ್ಮ ಟೈಮಲ್ಲೇ ಬಂದು ಹೋಗ್ಬೋದು, ಹೇಳೋಕ್ಕಾಗಲ್ಲ. ಆವಾಗ ಕ್ಲ್ಯಾಶ್ ಆಯಿತು ಅಂದರೆ ಅವ್ರ ಬಜೆಟು ನಿಮ್ಮ ಬಜೆಟ್ಟಿಗೆ ತೋರಿಸ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗೋಗುತ್ತೆ. ಕರೆಕ್ಟಾಗಿ ನಾವು ತೋರ್ಸೋಕ್ಕಾಗಲ್ಲ. ಆವಾಗ ಸುಮ್ಮನೆ ಬೇಜಾರಾಗುತ್ತೆ ನಿಮಗೂ ಕೂಡ. ಸೊ ಅದಕ್ಕೆ ಒಂದು ದಿನಕ್ಕೆ ಮುಂಚೆ ನಿಮ್ಮ ಟೈಮಿಂಗ್ಸು ಯಾವತ್ತು ಬರ್ತೀರಾ ಅಂತ ಹೇಳ್ಬಿಟ್ರೆ ಆ ಟೈಮಿಂಗಲ್ಲಿ ಬೇರೆಯವ್ರಿಗೆ ಕೊಟ್ಟಿರೋಲ್ಲ ಟೈಮಿಂಗ್ಸ್ನ, ಅವ್ರಿಗೆ ಇನ್ನೊಂದು ಟೈಮಿಂಗ್ಸ್ ಕೊಟ್ಟಿರ್ತೀವಿ. ಆವಾಗ ನೀಟಾಗಿ ನಿಮಗೂ ನಾನು ಮನೆಗಳನ್ನ ತೋರಿಸ್ಬೋದು. ಯಾವುದು ನಿಮ್ಮ ಬಜೆಟು, ಯಾವುದು ನಿಮ್ಮ ಲೈಕ್ ಆಗೋ ಮನೆಗಳನ್ನ ನಾನು ತೋರಿಸ್ಬೋದು. ಸೊ ಅದಕ್ಕೆ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡೋದು, ಒಂದು ದಿನಕ್ಕೆ ಮುಂಚೆ ನಿಮ್ಮ ಟೈಮಿಂಗ್ಸ್ ಯಾವಾಗ ಬರ್ತೀರಾ, ಯಾವ ಬಜೆಟು, ಯಾವ ಏರಿಯಾ ತೋರಿಸ್ಬೇಕು ಅಂತ ಹೇಳ್ಬಿಟ್ರೆ ನಾನು ಆ ಟೈಮಿಂಗಲ್ಲಿ ನಿಮಗೋಸ್ಕರ ಟೈಮ್ನ ಮೀಸಲಿಟ್ಟಿರ್ತೀನಿ. ಸೊ ಆವಾಗ ನಿಮ್ಗೆ ಈಸಿಯಾಗಿ ನೀಟಾಗಿ ನಾನು ತೋರಿಸ್ಬೋದು. ಜಸ್ಟ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಯಾಕಂದರೆ ಅದರಲ್ಲಂತೂ ಶನಿವಾರ ಭಾನುವಾರ ಅಂತೂ ನಾನು ಯಾರಿಗೆ ಯಾವುದು ಏನು ತೋರಿಸ್ತೀನಿ ಒಂದೊಂದ್ಸರಿ ಗೊತ್ತೇ ಆಗೋಲ್ಲ. ಸೊ ಅದಕ್ಕೆ ದಯವಿಟ್ಟು ನೀವು ಒಂದಿನಕ್ಕೆ ಮುಂಚೆ ನಾನು ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳ್ಬಿಟ್ರೆ ನಾನು ಕರೆಕ್ಟಾಗಿ ರಿಮೆಂಬರ್ ಮಾಡ್ಕೊಂಡು ನಿಮಗೆ ನೀಟಾಗಿ ತೋರ್ಸೋಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಬೆಲ್ ಬಟನ್ನ ದಯವಿಟ್ಟು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಫ್ಲೋರಲ್ಲಿ ಕಾಮನ್ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ಇದು ವಾಶ್ ಬೇಸಿನ್ನು ಪ್ಲಸ್ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಫ್ರೆಂಡ್ಸ್, ಈ ಅಂದ್ರಳ್ಳಿ ಮೇನ್ ರೋಡಲ್ಲಿ 24 hours ಮ್ಯಾಕ್ಸಿಮಮ್ ಅಂದರೆ ಬೆಳಗ್ಗೆ 6 o'clock ರಾತ್ರಿ 11 ಗಂಟೆವರೆಗೂ ಬಸ್ಸು ಓಡಾಡ್ತಾ ಇರ್ತವೆ. ಸೊ ನೀವು ನಿಮ್ಮ ಕಡೆ ವೆಹಿಕಲ್ ಇಲ್ಲ ಅಂದ್ರೂ ಇಲ್ಲಿ ಬಸ್ಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಿಯರೆಸ್ಟ್ ಬಸ್ ಸ್ಟಾಪ್ ಬಂದ್ಬಿಟ್ಟು ಆಚಾರ್ಯ ಬಿ ಸ್ಕೂಲ್ ಬಸ್ ಸ್ಟಾಪ್ ಇದಕ್ಕೆ. ಸೊ ಅದರಿಂದ ಅಲ್ಲಿಂದ ಜಸ್ಟ್ ವಾಕಬಲ್ ಮೀನ್ಸ್ ಒಂದು 400 to 500 ಮೀಟರ್ ಇದೆ. ಸೊ ನೀವು ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ನೀವು ನಡ್ಕೊಂಡು ಏನೇನೋ ವೆಹಿಕಲ್ ಸಿಕ್ಕಿಲ್ಲ ಅಂದರೆ ನಡ್ಕೊಂಡು ಕೂಡ ಹೋಗ್ಬೋದು ಈ ಮನೆಗೆ. ಬನ್ನಿ ಫ್ರೆಂಡ್ಸ್, ಈಗ ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೈಟ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಮಾಡಿರೋದ್ರಿಂದ ಮೇಲೆ ಟಾಪ್ ಫ್ಲೋರ್ದು ಕ್ಲೋಸ್ ಮಾಡಿದ್ರು. ಸೊ ಅದಕ್ಕೆ ನಾನು ಅಲ್ಲಿ ಹೆಚ್ಚಿಗೆ ನಾನು ತೋರ್ಸೋಕ್ಕಾಗಿಲ್ಲ. ಸೊ ಅದಕ್ಕೆ ಕ್ಷಮೆ ಇರಲಿ. ಜಸ್ಟ್ ನೋಡಿ ಸ್ವಲ್ಪ ತೋರಿಸ್ತೀನಿ. ಫುಲ್ ಗ್ರಿಲ್ಲಲ್ಲಿ ಕವರ್ ಮಾಡಿದರೆ ಮೇಲೆ ಕೆಳಗೆ ಎಲ್ಲ ಕಡೆಯಿಂದನೂ ಫುಲ್ ಸೇಫ್ಟಿ ಇದೆ ಬಿಲ್ಡಿಂಗಿಗೆ. ನೋಡ್ತಾ ಇರ್ಬೋದು. ಇನ್ನು ಟೆರೇಸಲ್ಲಿ ನಾನು ನಿಮಗೆ ವ್ಯೂಸ್ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಕಾಣೋದು. ಅದು ಕೀ ಇರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ನಿಮಗೇನೇ ಡೌಟ್ಸ್ ಇದ್ದು ದಯವಿಟ್ಟು ಫೋನ್ ಮಾಡಿ ತಿಳ್ಕೊಳ್ಳಿ, ಕಮೆಂಟ್ ಮಾಡಿ, ಅದಕ್ಕೆ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.